BJP ಕೈಯಲ್ಲಿರುವಂತಹ ಚುನಾವಣಾ ಆಯೋಗ ಏನಿದೆ ಅದು ಮಾಡ್ತಾ ಇರುವಂತಹ ಅನಾಹುತ ಅನ್ನೋದನ್ನ ಎಲ್ರಿಗೂ ಇದು ಅರ್ಥ ಆಗಬೇಕಾಗಿದೆ. ಬರೀ BJPನೇ ಬಂದ್ಬಿಟ್ಟಿದ್ದು ಅಂತ ಹೇಳಿದ್ರೆ ಸಂವಿಧಾನನೇ ಉಳಿಯಲ್ಲ, ಸಂವಿಧಾನನೇ ಇರಲ್ಲ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆಗ್ತಿದೆ. ಜೂನ್ 20ರಿಂದ ಈ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಚುನಾವಣಾ ಆಯೋಗ ಈಗಾಗಲೇ ಪ್ರಕಟಿಸಿದೆ. ಈಗಾಗಲೇ SIR ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಎಷ್ಟು ದೊಡ್ಡ ವಿವಾದವನ್ನು ಹುಟ್ಟುಹಾಕಿದೆ ಅನ್ನೋದನ್ನ ನೀವು ನೋಡಿದ್ದೀರಾ. ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ವಿವರಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ SIR ನಲ್ಲಿರುವಂತಹ ಲೋಪದೋಷಗಳು, ಸಮಸ್ಯೆಗಳು ಏನು ಅನ್ನೋದನ್ನ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ಹೋರಾಟಗಾರರು ಆಗಿರುವಂತ ಡಾಕ್ಟರ್ CS ದ್ವಾರಕಾನಾಥ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. SIR ಮಾಡೋದ್ರಿಂದ ಯಾರನ್ನೋ ವಿದೇಶಿಯರನ್ನ ಹೊರಗಡೆ ಕಳಿಸ್ತಾರೆ, ಬಾಂಗ್ಲಾದೇಶದವ್ರನ್ನೋ ಪಾಕಿಸ್ತಾನದವ್ರನ್ನೋ ಯಾರನ್ನೋ ಹೊರಗಡೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ನಡೀತಾ ಇದೆ. ಆದರೆ ನಿಜವಾಗಲೂ ಕರ್ನಾಟಕದಂಥ ಪ್ರದೇಶದಲ್ಲಿ ಹೊರಗಡೆ ಕಳಿಸುವಂಥದ್ದು ಯಾರನ್ನ? ನಿಜಕ್ಕೂ ಇಲ್ಲಿರುವಂತಹ ಆದಿವಾಸಿಗಳು ಮತ್ತು ಅಲೆಮಾರಿಗಳನ್ನು ಮತ್ತು ಆರೆ ಅಲೆಮಾರಿಗಳನ್ನು. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಕಾಡಲ್ಲಿರುವಂತಹ ಆದಿವಾಸಿಗಳು ಅವರು ಮೂಲ ನಿವಾಸಿಗಳು. ನಮ್ಮೆಲ್ಲರಿಗಿಂತಲೂ ಮುಂಚೆಯಿಂದಲೂ ಈ ನೆಲದ ಮೇಲಿರುವಂಥವ್ರು, ಈ ನೆಲದ ವಾರಸುದಾರರು. ಅಂಥ ಒಂದು ಸಮುದಾಯಗಳು ಇವತ್ತು ಯಾವುದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿಲ್ಲ. ಅವ್ರು ಕಾಡಲ್ಲಿರುವಂಥವ್ರನ್ನ, ಕಾಡಂಚಲ್ಲಿರುವಂಥವ್ರನ್ನ ಎಲ್ಲರನ್ನೂ ಕೂಡ ಈ ಸರ್ಕಾರಗಳೇ ಅಲ್ಲಿಂದ ಎತ್ತಂಗಡಿ ಮಾಡಿ ಅವ್ರನ್ನ ಓಡಿಸಿದ್ದಾರೆ. ಅವ್ರನ್ನ ಓಡಿಸಿದ ನಂತರ ಅವ್ರೇನು ಮಾಡಿದ್ರು? ಅಲೆಮಾರಿಗಳಾದರು. ಹೊಟ್ಟೆಪಾಡಿಗೋಸ್ಕರ ಊರೂರು ಅಲ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಮಾಡಿಕೊಂಡು, ಅವ್ರ ಪ್ರದರ್ಶಕ ಕಲೆಗಳನ್ನು ಮಾಡಿಕೊಂಡು, ಸಣ್ಣ ಪುಟ್ಟ ಔಷಧಿಗಳನ್ನು ಮಾಡಿಕೊಂಡು ಅವ್ರ ಬದುಕನ್ನು ಅವ್ರು ಕಟ್ಕೊಳ್ಳೋಕ್ಕೆ ಶುರುವಾಯಿತು. ಆದರೆ ಅವ್ರಿಗೆ ಯಾರಿಗೂ ಕೂಡ ಇವತ್ತು ಸ್ವತಂತ್ರ ಬಂದು ಸುಮಾರು 75-76 ವರ್ಷ ಆಗಿದ್ರೂ ಕೂಡ ಇವತ್ತಿಗೂ ಕೂಡ ಯಾರಿಗೂ ಕೂಡ ಮನೆ ಇಲ್ಲ. ಅವರೆಲ್ಲ ಇರುವಂಥದ್ದು ಟೆಂಟ್ಗಳಲ್ಲಿ. ಬರೀ ಟೆಂಟ್ ಅಂದರೆ ಬರೀ ಒಂದು ಬಟ್ಟೆ ಅಷ್ಟೇ. ಟೆಂಟಲ್ಲಿ, ಗುಡಾರಗಳಲ್ಲಿ, ಗುಡಿಸಲುಗಳಲ್ಲಿ ಮತ್ತು ಈ ಟಾರ್ ಡಬ್ಬಗಳನ್ನು ಹೊಡೆದು ಅದರಲ್ಲಿ ಶೆಡ್ ಮಾಡ್ಕೊಂಡಿರ್ತಾರೆ. ಆ ಶೆಡ್ಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಈ ಸಮುದಾಯಗಳು. ಇಂಥ ಸಮುದಾಯಗಳಿಗೆ ನೀವು ಎಲ್ಲಿಂದ ನೀವು SIRಗೋಸ್ಕರ ಡಾಕ್ಯುಮೆಂಟ್ಸ್ ತಂದು ಕೊಡ್ತೀರಿ? ಇವತ್ತು ಸರ್ಕಾರ ಅವ್ರ ಹತ್ರ 11 ಡಾಕ್ಯುಮೆಂಟ್ಗಳನ್ನು ಕೇಳ್ತಾ ಇದೆ. 11 ಡಾಕ್ಯುಮೆಂಟ್ಗಳಲ್ಲ, 2 ಡಾಕ್ಯುಮೆಂಟ್ಗಳು ಅವ್ರ ಹತ್ರ ಇಲ್ಲ. ಅವ್ರಿಗೆ ಭೂಮಿ ಇದ್ದಿದ್ದರೆ ನೀವು ಭೂಮಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಕೇಳ್ಬೋದಾಗಿತ್ತು. ಅವ್ರಿಗೇನಾದರೂ ಏನಾದರೂ ವೃತ್ತಿ ಇದ್ದಿದ್ದರೆ ವೃತ್ತಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ನ ನೀವು ಕೇಳ್ತಾ ಇದ್ರಿ. ಮನೆ ಇದ್ದಿದ್ದರೆ ಮನೆಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ನ ನೀವು ಕೇಳ್ಬೋದಾಗಿತ್ತು. ಇದು ಯಾವ ಡಾಕ್ಯುಮೆಂಟ್ಸು ಅವ್ರ ಹತ್ರ ಇಲ್ಲ. ರೇಷನ್ ಕಾರ್ಡ್ ಇಲ್ಲ. ಎಷ್ಟೋ ಜನರ ಹತ್ರ ಇವತ್ತಿಗೂ ಕೂಡ ಸರ್ಕಾರ ಕೊಡುವಂತಹ ಯಾವುದೇ ದಾಖಲೆಗಳಿಲ್ಲ. ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಅಥವಾ ಗ್ರೀನ್ ಕಾರ್ಡ್ ಅಂತ ಏನು ಹೇಳ್ತೀರಾ ಅದಿಲ್ಲ, ಯಾವುದೂ ಇಲ್ಲ. ಇವ್ಯಾವುದೂ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಇವರನ್ನು ನೀವು SIRಯಿಂದ ಯಾವ ರೀತಿಯಲ್ಲಿ ಉಳಿಸ್ತೀರಾ ಅನ್ನುವಂತಹ ದೊಡ್ಡ ಪ್ರಶ್ನೆ ನಮ್ಮ ಮುಂದ್ಗಡೆ ಇದೆ. ನಾವು ಕೇಳ್ತಾ ಇರೋದು, ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭೆಯಿಂದ ಈಗಾಗಲೇ ನಾವು ಎಲೆಕ್ಷನ್ ಕಮಿಷನರ್ಗೂ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ, ಮತ್ತು ಇಲ್ಲಿರುವಂತಹ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಕೊಟ್ಟು ಅವ್ರನ್ನ ಕೇಳ್ತಾ ಇರೋಂಥದ್ದು, ಈ ರೀತಿಯ ಸಮುದಾಯಗಳನ್ನು ನೀವು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ರೆಕಗ್ನೈಸ್ ಮಾಡಿ ಅವರಿಗೆ ದಾಖಲೆಗಳನ್ನು ಒದಗಿಸಿ. ಅದಕ್ಕೆ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಪೆಷಲ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಿ ಅವರ ಅಡ್ರೆಸ್ಗಳನ್ನ ಕಲೆಕ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ 2011 ಸೆನ್ಸಸ್ ಪ್ರಕಾರ 6.69% ಜನ ಅಲೆಮಾರಿಗಳು, ಆದಿವಾಸಿಗಳು, ಆರ್ಯ ಅಲೆಮಾರಿಗಳು ಇದ್ದಾರೆ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ 40ರಿಂದ 50 ಲಕ್ಷ, ಸುಮಾರು 40ರಿಂದ 50 ಲಕ್ಷ ಜನ ಇವತ್ತು ಈ SIRಯಿಂದ ಹೊರಗಡೆ ಉಳಿತಾರೆ. ಅವ್ರು ಯಾರೂ ಕೂಡ ಓಟ್ ಇದಕ್ಕೆ ಬರಲ್ಲ. ಈ ದೇಶದ ಪ್ರಜೆಗಳಾಗೆ ಉಳಿಲಿಕ್ಕೆ ಸಾಧ್ಯವಿಲ್ಲ ಇವ್ರು ಮಾಡ್ತಾ ಇರೋಂಥ ಕೆಲಸದಿಂದ. ಇದು ಬಹಳ ದೊಡ್ಡ ಅನಾಹುತ ಆಗತ್ತೆ. ಎಲೆಕ್ಷನ್ ಕಮಿಷನ್ನು ಇದ್ರ ಕಡೆ ಗಮನ ಹರಿಸಬೇಕು. ರಾಜ್ಯ ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು. ಭಾಳ ಮುಖ್ಯವಾಗಿ ರಾಜ್ಯ ಸರ್ಕಾರ ಅವರಿಗೆ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ಅದಕ್ಕೋಸ್ಕರನೇ ಡಿಪಾರ್ಟ್ಮೆಂಟ್ ವೈಸಲ್ಲಿ ಅವರಿಗೆ ಬಹಳ ಗ್ರಾಮಾಂತರ ಮಟ್ಟದಲ್ಲೂ ಕೂಡ ಅವ್ರನ್ನ ಗುರುತಿಸಿ ಅವರಿಗೆ ಡಾಕ್ಯುಮೆಂಟ್ಸ್ ಕೊಡುವಂಥ ಕೆಲಸವನ್ನು ಮಾಡದೇ ಇದ್ದರೆ ಈ ಯಾವ ಸಮುದಾಯಗಳು ಕೂಡ ಉಳ್ಕೊಳ್ಳಲ್ಲ. ಇವ್ರಿಗೆ ಯಾರಿಗೂ ಕೂಡ ಮತದಾನದ ಹಕ್ಕನ್ನೇ ಕಿತ್ಕೊಂಡಂಗಾಗತ್ತೆ. ಅಂಬೇಡ್ಕರ್ ಬಯಸಿದಂತಹ
ಒಂದು ಏನನ್ನ ನಾವು ಅಡಲ್ಟ್ ಫ್ರಾಂಚೈಸ್ ಅಂತ ಕರೆದ್ವಿ, ಅಡಲ್ಟ್ ಫ್ರಾಂಚೈಸ್ ಇವ್ರು ಯಾರಿಗೂ ಇಲ್ದಂಗೆ ಆಗತ್ತೆ, ದೊಡ್ಡ ಅನಾಹುತ ಆಗತ್ತೆ. ಬಹುಶಃ ವೆಸ್ಟ್ ಬೆಂಗಾಲು ಅಥವಾ ತಮಿಳ್ನಾಡಿಗಿಂತಲೂ ಕೂಡ ಅನಾಹುತ ಇಲ್ಲೂ ಕೂಡ ಆಗತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು. ಅದರಿಂದ ಸರ್ಕಾರ ಮೊದಲು ಇದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕು ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ಪೆಷಲ್ ಅಂತಂದರೆ ಏನರ್ಥ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಿದ್ದಾರೆ. ಆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಮೊದಲು ಇಂಟೆನ್ಸಿವ್ ರಿವಿಷನ್ ಮಾತ್ರ ಇತ್ತು, ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಯಾಕಾಯಿತು? ಎಲ್ರಿಗೂ ಅದೇ ಆಶ್ಚರ್ಯ ಆಗ್ತಾ ಇರೋಂಥದ್ದು. ಇಲ್ಲಿ ಸ್ಪೆಷಲ್ ಆಗಿರುವಂಥದ್ದು ಏನು, ವಿಶೇಷವಾದಂಥದ್ದು ಏನು? ಹಿಂದೆ ಕೂಡ ಯಾರಾದರೂ ಒಂದು ನುಸುಳುಕೋರರು ಅಥವಾ ಹೊರಗಿನವರು ಯಾರಾದರೂ ಬಂದಿದ್ದು ಅಂದರೆ ಎಲೆಕ್ಷನ್ಸಲ್ಲಿ ಅವ್ರು ಇದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ತೆಗಿತಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ ಮನೆ ಬದಲಾಯಿಸಿದವರು, ಯಾರೋ ನಿಧನ ಹೊಂದಿದವರು ಅಥವಾ ಊರು ಬಿಟ್ಟವರು, ಅವ್ರದ್ದೆಲ್ಲವನ್ನು ಸರಿಪಡಿಸಬೇಕು ಅಂತೇಳ್ಬಿಟ್ಟು ಆಗ ಇದ್ದಿದ್ದು ಇಂಟೆನ್ಸಿವ್ ರಿವಿಷನ್ನು. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಇಲ್ಲಿರುವಂತಹ ಪ್ರಜೆಗಳನ್ನೇ ಇಲ್ಲಿ ಓಟ್ ಹಾಕ್ದಂಗೆ ನೋಡ್ಕೊಳ್ಳೋ ಅಂತಹ ಪರಿಸ್ಥಿತಿ ಬಂದಿರೋದಿದೆಯಲ್ಲ, ಇದು ನಿಜವಾಗ್ಲೂ ಅತ್ಯಂತ ಅನಾಹುತಕಾರಿ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿರುವಂತಹ ನಮಗಿರುವಂತಹ ಓಟಿನ ಹಕ್ಕಿಲ್ಲದೆ ಇದ್ದರೆ ನಿಮ್ಗೆ ಯಾವ ಹಕ್ಕು ಇರಲ್ಲ. ಇಲ್ಲಿ ಈ ದೇಶದಲ್ಲಿರೋದೇ ಓಟಿನ ಹಕ್ಕು. ಆ ಓಟಿನ ಹಕ್ಕನ್ನು ಕಿತ್ಕೊಳ್ತೀರಾ ಅಂದರೆ ನೀವು ಸಂವಿಧಾನದ ಪ್ರಕಾರ ನಿಮ್ಮ ಮೂಲಭೂತ ಹಕ್ಕನ್ನು ಕಿತ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ. ಇದು ಬರೀ ಸುಲಭವಾಗಿ ಇದೇನು ಬಿಡು ಅವರೆಲ್ಲ ನುಸುಳ್ಕೋರ್ರೆ ಅಂತ ಹೇಳ್ಬಿಡೋಂಗಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾದೇಶದಿಂದ ಬಂದಿರುವಂಥವರು ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು, ಆದರೆ ಕರ್ನಾಟಕದಲ್ಲಿ ಇಲ್ಲಿಂದ ಬರ್ತಾರೆ ವೆಸ್ಟ್ ಬೆಂಗಾಲ್ ಅವರು, ಅಥವಾ ಬಂಗಾಳದಿಂದ ಬಂದಂಥವರು, ಅಥವಾ ತಮಿಳ್ನಾಡಲ್ಲಿ ಇಲ್ಲಿಂದ ಬರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿರುವಂತಹ ಮೈನಾರಿಟೀಸ್ನ, ಆದಿವಾಸಿಗಳನ್ನು, ಅಲೆಮಾರಿಗಳನ್ನು, ಅಸ್ಪೃಶ್ಯ ಸಮುದಾಯಗಳನ್ನು ವೋಟ್ನಿಂದ ಹೊರಗಡೆ ಇಡುವಂಥದ್ದು. ಈ ಸಮುದಾಯಗಳು ಯಾವುದೂ ಕೂಡ BJPಗೆ ವೋಟ್ ಕೊಡುವಂಥವು ಅಲ್ಲ ಅವು. ಹಾಗಾಗಿ BJP ಕೈಯಲ್ಲಿರುವಂತಹ ಚುನಾವಣಾ ಆಯೋಗ ಏನಿದೆ ಅದು ಮಾಡ್ತಾ ಇರುವಂತಹ ಅನಾಹುತ ಅನ್ನೋದನ್ನ ಎಲ್ರಿಗೂ ಇದು ಅರ್ಥ ಆಗಬೇಕಾಗಿದೆ. ಇದರಿಂದಾಗಿ ನೀವು ಮೂಲಭೂತ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದೀರಿ ಅಂತ ಕೂಡ ಎಲ್ರಿಗೂ ಅರ್ಥ ಆಗಬೇಕು. ನೋಡಿ, ನನಗೆ SIR ಇವೆಲ್ಲವೂ ಕೂಡ ಐಡಿಯಾಲಜಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ನಾಗಪುರದ ಲ್ಯಾಬ್ರೇಟರಿಯಿಂದ ಬರುತ್ತೆ ಅಂತ ಅನಿಸುತ್ತೆ. ನಾಗಪುರದ RSS ಲ್ಯಾಬ್ರೇಟರಿ ಇಂಥವೆಲ್ಲವೂ ಕೂಡ ತಯಾರಾಗುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಅವ್ರು ಬಹಳ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋಂಥದ್ದು ಮೈನಾರಿಟೀಸ್ ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಂ ವೋಟ್ಗಳನ್ನು ಕಿತ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ BJPಗೆ ವೋಟ್ ಕೊಡದೇ ಇರೋವಂತಹ ಆದಿವಾಸಿಗಳು, ಹಿಂದುಳಿದ ವರ್ಗಗಳು, ಶೂದ್ರ ವರ್ಗಗಳನ್ನು ಕಿತ್ಕೊಳ್ಳುವಂಥದ್ದು ಅವ್ರು ಮಾಡ್ತಾ ಇರೋವಂತಹ ಒಂದು ದೊಡ್ಡ ಷಡ್ಯಂತ್ರ ಅಂತ ನನಗನ್ಸುತ್ತೆ. ಇದು ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ಈವನ್ ಕೋರ್ಟಲ್ಲಿ ಕೂಡ ಅಪೀಲ್ ಹೋಗೋಂಗಿಲ್ಲ. ಅಂದರೆ ನಮ್ಮ ಕೋರ್ಟ್ಗಳು ಕೂಡ ಹೆಂಗಾಗಿದ್ದಾವೆ ಅನ್ನೋದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಒಬ್ಬ ವಕೀಲನಾಗಿ ಇದು ಅತ್ಯಂತ ನೋವಿನಿಂದ ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಲೆಕ್ಷನ್ ಕಮಿಷನ್ನು, ಸರ್ಕಾರ, ಕೋರ್ಟು ಎಲ್ಲ ಒಂದಾಗಿದೆ ಅಂದರೆ ಏನಾಗುತ್ತೆ? ನಿಜಕ್ಕೂ ಇಲ್ಲಿ BJP ಅಥವಾ ಸಂಘ ಪರಿವಾರ ಮಾಡ್ತಾ ಇರುವಂತಹ ದೊಡ್ಡ ಷಡ್ಯಂತ್ರ ಅನ್ನೋದು ಎಲ್ರಿಗೂ ಅರ್ಥ ಆಗಬೇಕಾಗಿದೆ. ಇದು ಅರ್ಥ ಆಗದೇ ಇದ್ದರೆ ನಿಜವಾಗ್ಲೂ ಇಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ. ಇನ್ನೊಂದು ದೊಡ್ಡ ಅನಾಹುತ ಏನಂತ ಹೇಳ್ತಾರೆ, ನೆಕ್ಸ್ಟ್ ಎಲೆಕ್ಷನ್ಸಲ್ಲಿ ಏನಾದರೂ ಈಗ ಬಂದಂಗೆ ಒಂದು ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಬರದೆ ಬರೀ BJPನೇ ಬಂದ್ಬಿಟ್ಟಿದ್ದು ಅಂತ ಹೇಳಿದ್ರೆ ಸಂವಿಧಾನನೇ ಉಳಿಯಲ್ಲ, ಸಂವಿಧಾನನೇ ಇರಲ್ಲ. ದೇಶದಲ್ಲಿ ಯಾರಿಗೂ ಕೂಡ ಬದುಕುವ ಹಕ್ಕು ಕೂಡ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗ SIR ಪ್ರಕ್ರಿಯೆ ಯಾವ್ಯಾವ ರಾಜ್ಯದಲ್ಲಿ ನಡೆದಿದೆಯೋ ಅಲ್ಲಾಗಿರುವಂತ ಪ್ರಕರಣಗಳನ್ನ ನೋಡಿ, ಅಂದ್ರೆ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ವ್ಯತ್ಯಾಸ ಇದ್ರೂ ಕೂಡ ಅಲ್ಲಿ ನಿಮ್ಮ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರನ್ನ ತೆಗೆದು ಹಾಕ್ತಾರೆ. ಈ ರೀತಿಯ ಒಂದು ಪ್ರಕರಣ ಕೂಡ ಅಲ್ಲಿ ಹಲವು ವರದಿಯಾಗಿದೆ. ಅಂದ್ರೆ ಈಗ ಇಲ್ಲಿ ಹೆಸರನ್ನ ನೋಂದಾಯಿಸ್ಕೊಂಡಿರೋರಾದ್ರೂ ಯಾರು? ನಿಮ್ಮ ಸಿಬ್ಬಂದಿಗಳೇ ಅಲ್ವಾ? ಅಂದ್ರೆ ಚುನಾವಣಾ ಆಯೋಗ ನೇಮಿಸಿದಂತ ಸಿಬ್ಬಂದಿಗಳು, ಆ ಅಧಿಕಾರಿಗಳೇ ತಾನೇ ಈ ಮತದಾರರ ಹೆಸರನ್ನೆಲ್ಲ ನೋಂದಾಯಿಸೋದು. ಅವರು ಟೈಪ್ ಮಾಡುವಾಗ ಅಥವಾ ಬರೆದುಕೊಳ್ಳುವಾಗ ಮಾಡಿರುವಂತ ತಪ್ಪನ್ನ ಈಗ ಯಾಕೆ ಮತದಾರರ ಮೇಲೆ ಹಾಕ್ತಾ ಇದ್ದೀರಾ? ಅವ್ರಿಗೆ ಯಾಕೆ ತೊಂದರೆಯನ್ನ ಕೊಡ್ತಾ ಇದ್ದೀರಾ? ಅವರು ನೀವುಗಳು ಮಾಡಿರುವಂತ ತಪ್ಪಿಗೋಸ್ಕರ ಅವ್ರಿಗೆ ಕ್ಯೂನಲ್ಲಿ ನಿಲ್ಬೇಕಾಗಿದ್ಯಾ? ನಾನು ಈ ನೆಲದ ಪ್ರಜೆ ಅಂತ ಹೇಳ್ಕೊಳ್ಬೇಕಾಗಿದ್ಯಾ? ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಯಾರ್ಯಾರ ಹೆಸರನ್ನ ಮತದಾನದ ಪಟ್ಟಿಯಿಂದ ಹೊರಗಿಡ್ತಾರೋ ಅವರು ಮತ್ತೆ ನಾವು ಈ ದೇಶದ ಪ್ರಜೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಏನಾದ್ರು ತಗೊಂಡೋಗಿ ಕೊಟ್ಟರು ಕೂಡ ಚುನಾವಣಾ ಆಯೋಗಕ್ಕೆ ಅವರ ಹೆಸರನ್ನ ಪಟ್ಟಿ ಒಳಗಡೆ ಸೇರಿಸ್ಕೊಳ್ಳೋಕೆ ಯಾವುದೇ ಅಧಿಕಾರ ಇಲ್ಲ. ಅಂದ್ರೆ ನಿಮ್ಮ ಹೆಸರು ಬಿಟ್ಟೋಗಿದ್ದು ಮತ್ತೆ ನೀವು ಅದನ್ನ ಪ್ರೂವ್ ಮಾಡಿ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಹೆಸರನ್ನ ಅದ್ರಲ್ಲಿ ಸೇರಿಸ್ಬೇಕಂದ್ರೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ನ ಏನು ನ್ಯಾಯಾಂಗ ಅಧಿಕಾರಿಗಳಿದಾರಲ್ಲ ಅವರೇ ಈ ಹೆಸರುಗಳನ್ನ ಸೇರಿಸ್ಬೇಕು. ಚುನಾವಣಾ ಅಧಿಕಾರಿಗಳು ಏನೂ ಮಾಡೋದಿಕ್ ಬರೋಲ್ಲ.
ಇದು ನಡಿಬೇಕು ಅಂತಂದ್ರೆ ಎಷ್ಟು ದೊಡ್ಡ ಪ್ರೋಸೆಸ್ ಅಂತ ನೀವು ಯೋಚನೆ ಮಾಡಿ, ಎಷ್ಟು ಕಷ್ಟ ಅಂತ ಹೇಳಿ. ಹೀಗೆಲ್ಲ ಇರುವಾಗ ಬಡವರು ಮತ್ತೆ ಆದಿವಾಸಿಗಳು, ಅಲೆಮಾರಿಗಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ? ಅವ್ರುಗಳಿಗೆ ಹೇಗೆ ಇದೆಲ್ಲ ಅರ್ಥ ಆಗುತ್ತೆ? ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಬದುಕುವ ಹಕ್ಕನ್ನ ಕೊಟ್ಟಿದೆ, ಈ ದೇಶದ ನಾಗರಿಕರು ಅಂತ ಹೇಳುತ್ತೆ. ಹಾಗಾದ್ರೆ ಈ ಮತದಾನದ ಹಕ್ಕನ್ನ ಕಿತ್ಕೊಳ್ಳೋದ್ರಿಂದ ಅವರ ಪೌರತ್ವವನ್ನ ಕಿತ್ಕೊಂಡಂಗಾಗಲ್ವಾ? ಈಗ ಅಲೆಮಾರಿಗಳು, ಬುಡಕಟ್ಟು ಸಮುದಾಯದವರು, ಅವ್ರಿಗೆ ಈ ಬೇರೆ ಏನೂ ಗೊತ್ತಿಲ್ಲ, ದಿನದ ಹೊಟ್ಟೆಪಾಡಿಗೋಸ್ಕರ ದುಡ್ದು ಬದುಕೋದನ್ನ ಬಿಟ್ರೆ ಅವ್ರಿಗೆ ಸಂವಿಧಾನದಲ್ಲಿ ತಮ್ಗಿರ ಏನೇನು ಸವಲತ್ತುಗಳಿದೆ, ತಮ್ಗೆ ಏನೇನು ಹಕ್ಕುಗಳಿದೆ ಅನ್ನೋದು ಕೂಡ ಅರಿವಿಲ್ಲ. ಹೀಗಿದ್ದಾಗ ಅವರು ತಮ್ಮ ಮತದಾನದಲ್ಲಿ ತಮ್ಮ ಹೆಸರನ್ನ ಬಿಟ್ಟು ಹೋದ್ರೆ ಅವ್ರು ಎಲ್ಲಿ ಹೋಗಿ ಕೇಳ್ತಾರೆ ಅಥವಾ ಯಾರನ್ನ ಕೇಳ್ತಾರೆ? ಅವ್ರಿಗೆ ಅದರ ಅರಿವಿದೆಯಾ? ಆ ಅರಿವನ್ನ ಮೂಡಿಸ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅಲ್ವಾ? ಇದಕ್ಕದು ಏನ್ ಸೌಲಭ್ಯವನ್ನ ಕಲ್ಪಿಸುತ್ತೆ? ಈ ಪ್ರಕ್ರಿಯೆನಲ್ಲಿ ಅವರ ಹೆಸರುಗಳು ಬಿಟ್ಟು ಹೋಗದೆ ಇರೋ ಹಾಗೆ ಏನ್ ಮಾಡ್ಬೇಕು ಅಂತಿದೆ? ಇದೆಲ್ಲದನ್ನು ಕೂಡ ವಿಚಾರ ಮಾಡ್ಬೇಕಾಗಿದೆ. ಈಗ ಬಿಜೆಪಿ ಸರ್ಕಾರಕ್ಕೆ ನೋಡಿದ್ರೆ ಮೊದಲಿಂದನೂ ಕೂಡ ಈ ಮತಗಟ್ಟೆಯ ಮೇಲೇನೆ ಕಣ್ಣಿದೆ. ಯಾಕೆ ಅಂತಂದ್ರೆ ಒಂದು ಅಲ್ಪಸಂಖ್ಯಾತರು ಮತ್ತೆ ಏನು ಸಣ್ಣ ಸಣ್ಣ ಸಮುದಾಯಗಳ ಓಟು ತನಗೆ ಬೀಳ್ತಿಲ್ಲ ಅಂತ ಅನಿಸ್ತೋ, ಇವರ ಮತ ತನಗಿಲ್ಲ ಅಂತ ಅನಿಸ್ತೋ, ಅವರ ಮತದಾನ ಹಕ್ಕನ್ನೇ ಅದು ಕೊಲೆ ಮಾಡ್ತಾ ಇದೆ. ಹಾಗಿದ್ದಾಗ ಅವರು ಇದಕ್ಕೋಸ್ಕರ ಅನುಸರಿಸಿದ ದಾರಿ ಆದ್ರೂ ಏನು? ನಿಮ್ಗೆ ಈಗಾಗಲೇ ಗೊತ್ತಿದೆ. ದೆಹಲಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಪಕ್ಷ ಹೇಗೆ ಮತ ಚೋರಿ ಮಾಡ್ತು, ವೋಟ್ ಚೋರಿ ಮಾಡ್ತು ಅನ್ನೋದನ್ನ ಎಲ್ಲ ಜನರ ಎದುರುಗಡೆ ತೆರೆದಿಟ್ರು. ಯಾವ್ಯಾವ್ದು ರಾಜ್ಯದಲ್ಲಿ ಇರುವಂತಹ ಹೆಸರುಗಳೆಲ್ಲ, ಆ ರಾಜ್ಯದ ಪ್ರಜೆಗಳ ಹೆಸರೆಲ್ಲ ಈ ದೆಹಲಿ ಮತದಾನದ ಸಂದರ್ಭದಲ್ಲಿ ಅಲ್ಲಿ ವೋಟ್ ಹಾಕಿದ್ದಾರೆ, ಅಲ್ಲಿ ಹೇಗ್ ಬಂತು? ಇದೆಲ್ಲದೂ ಕೂಡ ನಿಚ್ಚಳವಾಗಿ ಜನರ ಮುಂದೆ ಇಟ್ರು ಅವರು. ಅಷ್ಟೆಲ್ಲ ಆದ್ಮೇಲೂ ಕೂಡ ಅದು ಸತತವಾಗಿ ಈ ಪ್ರಯತ್ನನ ಮಾಡ್ತಾನೆ ಬಂದಿದೆ. ಈಗ EVM ಹ್ಯಾಕ್ ಇರ್ಬೋದು, ಡಿಲಿಮಿಟೇಷನ್ ಮಾಡುವಂತಹ ಒಂದು ಪ್ರಯತ್ನ ಇರ್ಬೋದು, ಈಗ ನಡೀತಿರುವಂತಹ SIR ಪ್ರಕ್ರಿಯೆ ಇರ್ಬೋದು, ಇದೆಲ್ಲವೂ ಕೂಡ ಮತಗಟ್ಟೆಯನ್ನ ಹೇಗೆ ದೋಚಬೇಕು ಅನ್ನೋದನ್ನೇ ಆಧರಿಸಿದಂಥದ್ದು. ಇದನ್ನೆಲ್ಲ ಮಾಡ್ತಾ ಇರೋದು, ಈ ತಂತ್ರಗಳೆಲ್ಲವೂ ಕೂಡ ಮತಗಳನ್ನ ತನ್ನ ಕಡೆಗೆ ಸೆಳೆಯೋದಕ್ಕೆ, ತನ್ನದಾಗಿಸ್ಕೊಳ್ಳೋದಕ್ಕೆ ಮಾಡ್ತಿರುವಂತ ತಂತ್ರ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಈ SIR ಪ್ರಕ್ರಿಯೆ ಕರ್ನಾಟಕದಲ್ಲಾದ್ರೂ ಸರಿಯಾದ ರೀತಿಯಲ್ಲಿ ನಡಿಬೇಕು. ಯಾರದೇ ಹೆಸರು ಬಿಟ್ಟು ಹೋಗ್ಬಾರ್ದು. ಇಲ್ಲಿನ ಪ್ರಜೆಗೆ ಅನ್ಯಾಯ ಆಗದೆ ಇರೋ ಹಾಗೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಒತ್ತೋದನ್ನ ಮರಿಬೇಡಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ.